ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಜೂನ್ ಫಸ್ಟ್ ವೀಕಲ್ಲಿ ತಮ್ಮನ ಮದುವೆ ಇರೋದ್ರಿಂದ ನಾವೆಲ್ಲರೂ ಶಾಪಿಂಗ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಹಾಗಾಗಿ ಒಂದು ದಿನ ಮುಂಚಿತವಾಗಿ ಮಂಗಳೂರಿಂದ ಮಡಿಕೇರಿಗೆ ಹೊರಟ್ವಿ. ನಾವು ಸಂಜೆ ಹೊರಟು ನೈಟ್ ಮನೆಗೆ ರೀಚ್ ಆದ್ವಿ. ಇವನು ನನ್ನ ತಮ್ಮ, ಅಜ್ಜಿ ಮತ್ತು ತಂದೆ. ಇವನ ಹೆಸರು ಮಿಕ್ಕಿ. ಇವನು ನನಗೆ ಮಂಗಳೂರು ಸೋಮೇಶ್ವರ ಬೀಚಲ್ಲಿ ಸಿಕ್ಕಿದ್ದ. ಇವನ್ನ ಮಂಗಳೂರಿಂದ ಮಡಿಕೇರಿಗೆ ತಗೊಂಡೋಗಿ ನಾವೇ ಮನೇಲಿ ಸಾಕ್ಕೊಳ್ತಾ ಇದ್ದೀವಿ. ತುಂಬಾ ತುಂಟ, ನೋಡಿ ಎಷ್ಟೊಂದು ಆಟ ಆಡ್ತಾ ಇದ್ದಾನೆ. ಒಂದು ಕ್ಷಣ ನಿಂತಲ್ಲಿ ನಿಲ್ಲಲ್ಲ, ತುಂಬಾ ಚೂಟಿಯಾಗಿದ್ದಾನೆ. ಇವರು ನಮ್ಮಮ್ಮ, ಇವಳು ನನ್ನ ತಂಗಿ. ನಾವೆಲ್ಲರೂ ಶಾಪಿಂಗ್ ಮಾಡೋಣ ಅಂತ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಸೊ ಫೈನಲಿ ಮೈಸೂರಿಗೆ ರೀಚ್ ಆಗಿದ್ದೀವಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಶಾಪಿಂಗ್ ಸ್ಟಾರ್ಟ್ ಆಗುತ್ತೆ. ಬನ್ನಿ ಶಾಪಿಂಗ್ ಮಾಡೋಣ. ಮೊದಲಿಗೆ ನಾವು ಬ್ರೈಡಲ್ ಸ್ಯಾರೀಸ್ ನೋಡಿದ್ವಿ. ತುಂಬಾ ಕಲೆಕ್ಷನ್ಸ್ ಇತ್ತು. ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತ ಗೊತ್ತಾಗಲಿಲ್ಲ. ಎಲ್ಲರಿಗೂ ಸ್ಯಾರಿ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ಇಲ್ಲಿ ನನ್ನ ಪಪ್ಪನಿಗೆ ಮತ್ತು ಮಾವನವ್ರಿಗೆಲ್ಲ ಬಟ್ಟೆ ಸೆಲೆಕ್ಷನ್ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ಆಲ್ರೆಡಿ 3 ಗಂಟೆ ಆಗೋಗಿತ್ತು. ಎಲ್ರಿಗೂ ಹಸಿವಾಗಿತ್ತು. ಊಟ ಮಾಡಿ ಆಮೇಲೆ ಶಾಪಿಂಗ್ ಮಾಡೋಣ ಅಂತ ಹೋಟೆಲ್ ಹುಡುಕೊಂಡು ಹೊರಟ್ವಿ. ಇವ್ರು ನೋಡಿ, ಇವರೇ ನಮ್ಮ ಫ್ಯಾಮಿಲಿ ಫೋಟೋಗ್ರಾಫರ್. ನನ್ನ ಹಸ್ಬೆಂಡ್ ಇವರು, ತಪ್ಪಿದ್ಕೋಬೇಡಿ, ತಮಾಷೆಯಾಗಿ ಹೇಳಿದೆ. 3-3:30 ಆಗೋಗಿತ್ತು. ತುಂಬಾ ಹಸಿವಾಗಿತ್ತು. ಊಟ ಮಾಡಿದ್ವಿ. ನಂತರ ಇಲ್ಲೊಂದು ಶೋಗೆ ಅಂತ ಒಂದು ಬೈಕ್ ಇಟ್ಟಿದ್ರು. ತುಂಬಾ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನೋಡ್ತಿರೋದು ನಾವು ಈ ಥರ ಬೈಕನ್ನು. ಇದನ್ನೆಲ್ಲ ನೋಡಿಕೊಂಡು ಆಮೇಲೆ ಅಗೇನ್ ನಾವು ಶಾಪಿಂಗ್ ಹೋದ್ವಿ. ತಮ್ಮನ ರಿಸೆಪ್ಷನ್ಗೆ ಸೂಟ್ ತೆಗಿಬೇಕಿತ್ತು. ಮತ್ತು ಶಾಪಿಂಗ್ ಹೋಗಿ ಈ ಸೂಟನ್ನು ಸೆಲೆಕ್ಟ್ ಮಾಡಿದ್ವಿ. ಎಲ್ಲರಿಗೂ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ ಇದು. ಫೈನಲಿ ಶಾಪಿಂಗ್ ಎಲ್ಲ ಮುಗಿದಿದೆ. ಈಗ ಎಲ್ಲರಿಗೂ ಹೇಗೆ ಅನಿಸಿದೆ ಅಂತ ಕೇಳೋಣ ಬನ್ನಿ. ಅಮ್ಮ, ಶಾಪಿಂಗ್ ಮಾಡಿ ಏನು ಅನ್ನಿಸ್ತಾ ಉಂಟು? ಖುಷಿ ಆಯಿತು. ಭಾಳ ಕಡಿಮೆಗೆ ಸಿಕ್ತು ಬಟ್ಟೆ. ಖುಷಿ ಆಗೋದನ್ನು ಬಿಟ್ಟು ಬೇರೆ ಏನು ಅನ್ನಿಸ್ತು? ಬೇರೆ ಏನು ಅನಿಸೋದು, ಡ್ರೈವಿಂಗ್ ಮಾಡಿ ಸುಸ್ತು ಅನಿಸ್ತಾ ಉಂಟು. ನೀವು ಮಾಡಿದ ಡ್ರೈವಿಂಗ್ ನೀವೇ ಮಾಡಿದ? ಲಕ್ಷಾಂತರ ಸಾರಿಗಳಿದ್ದರೂ ಸಹ ಮಹಿಳೆಯರಿಗೆ ಸಾರಿ ಸೆಲೆಕ್ಷನ್ ಆಗುವುದು ಬಹಳ ಲೇಟ್ ಆಗುವುದು ನಾನು ಕಂಡು ಆಶ್ಚರ್ಯಪಟ್ಟೆ. ಆಶ್ಚರ್ಯ ಪಡ್ಲಿಕ್ಕೆ ಏನಿಲ್ಲ, ಅದು ಅಲ್ಲ ಆಶ್ಚರ್ಯ ಆಯ್ತು, ತುಂಬ ಬೇಸರವಾಯ್ತು. ಜೊತೆಗೆ ಬೇಸರನೂ ಪಟ್ಟೆ. ಕಾಮನ್, ಹೆಣ್ಮಕ್ಳು ಶಾಪಿಂಗ್ ಆದರೆ ಬೇಗ ಮುಗಿಯೋದು ಅನ್ನೋದು ಕಾಮನ್. ಇನ್ನೊಂದು ಖುಷಿ ವಿಚಾರ ಕೇಳಿದ್ರೆ, ಶಾಪಿಂಗ್ ಹೋಗುವಾಗ ಹೆಣ್ಮಕ್ಳನ್ನು ಬೆಳಿಗ್ಗೆ ಬಿಟ್ಟು ನೆಕ್ಸ್ಟ್ ಡೇ ಬೆಳಿಗ್ಗೆ ಬಂದರೂ ಸಹ ಅವ್ರದ್ದು ಶಾಪಿಂಗ್ ಮುಗಿಯುವುದಿಲ್ಲ ಅನ್ನುವಂಥ ಭರವಸೆ ಬಂತು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮದು ಶಾಪಿಂಗ್ ಎಲ್ಲ ಮುಗಿದಿದೆ. ಸಿಂಪಲ್ಲಾಗಿ ಶಾಪಿಂಗ್ ಮುಗಿಸ್ಕೊಂಡ್ವಿ. ಆಮೇಲೆ ಮೈಸೂರಲ್ಲಿ ನಮ್ಮ ರಿಲೇಷನ್ಸ್ ಎಲ್ಲ ಇದ್ದರು, ಅವ್ರಿಗೆಲ್ಲ ಇನ್ವಿಟೇಷನ್ ಕೊಟ್ಟು ಆಮೇಲೆ ಮಡಿಕೇರಿ ಕಡೆಗೆ ಹೊರಟ್ವಿ. ಆನ್ ದಿ ವೇ ಅಮ್ಮ ನನಗೆ 29th ನನ್ನ ಬರ್ಡೇ ಇದೆ ಅಂತ ಗಿಫ್ಟ್ ಕೂಡ ಕೊಟ್ಟರು. ಅದೇನು ಗಿಫ್ಟು ಅಂತ ಬನ್ನಿ ನೋಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗಿತ್ತು ನಮ್ಮ ಶಾಪಿಂಗ್? ತುಂಬಾ ಸಿಂಪಲ್ಲಾಗಿ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ. ಆದರೆ ಆನ್ ದಿ ವೇ ಏಪ್ರಿಲ್ 29th ನನ್ನ ಬರ್ಡೇ ಇದೆ ಅಂತ ಅಮ್ಮ ನನಗೆ ಒಂದು ಮುದ್ದಾಗಿರೋ ಗಿಫ್ಟ್ ಕೊಟ್ಟಿದ್ದಾರೆ. ಆ ಗಿಫ್ಟ್ ಏನು ಅಂತ ಹೇಳಿದರೆ ಕಾಲ್ಗೆಜ್ಜೆ. ತುಂಬ ಸಮಯದಿಂದ ಅಮ್ಮ ಆಸೆ ಪಡ್ತಿದ್ರು ನನಗೆ ಕಾಲ್ಗೆಜ್ಜೆ ತೆಗಿಬೇಕಂತ. ಇವತ್ತು ತೆಗೆದುಕೊಟ್ಟಿದ್ದಾರೆ. ಏನಂದರೆ ನಾವೆಷ್ಟೇ ಕಷ್ಟಪಟ್ಟು ದುಡಿದ್ರು, ಏನೇ ಕೆಲಸ ಮಾಡಿದ್ರು, ಅಪ್ಪ ಅಮ್ಮ ಕಷ್ಟಪಟ್ಟು ದುಡಿದು ಕೂಡಿಟ್ಟ ಹಣದಲ್ಲಿ ನಮಗೇನಾದರೂ ತೆಕ್ಕೊಟ್ರೆ ಅದರ ಖುಷಿನೇ ಬೇರೆ. ಅದು ಹೇಳೋಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಬೆಲೆನೂ ಕಟ್ಟೋಕ್ಕಾಗಲ್ಲ. ಅದೇ ರೀತಿ ನನಗೆ ಹಸ್ಬೆಂಡ್ ಕೂಡ ನನಗೆ ಯೂಟ್ಯೂಬ್ ಮಾಡೋಕ್ಕೆ ವಿಡಿಯೋ ಕ್ಲಾರಿಟಿ ಬೇಕು ಅಂತ ಹೇಳ್ಬಿಟ್ಟು ತುಂಬ ಕಾಸ್ಟ್ಲಿ ಮೊಬೈಲ್ ಅಂತ ತೆಗೆದುಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಈ ಮೊಬೈಲ್. ನಾನು ಯೂಶ್ವಲಿ 15,000 13,000 ಮೇಲ್ಗಡೆ ನನ್ನ ಮೊಬೈಲ್ಗೆ ಇನ್ವೆಸ್ಟ್ ಮಾಡೋದಿಲ್ಲ. ಆದರೆ ಈ ಮೊಬೈಲ್ ತುಂಬ ಚೆನ್ನಾಗಿದೆ, ಕ್ಲಾರಿಟಿ ಇದೆ ಅಂತ ಹೇಳಿಬಿಟ್ಟು ಹಸ್ಬೆಂಡ್ ಹತ್ರ ಕೇಳಿ ತೆಗೆಸ್ಕೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಅಮ್ಮ ಕೊಟ್ಟಿರೋ ಗಿಫ್ಟ್, ಹಸ್ಬೆಂಡ್ ಕೊಟ್ಟಿರೋ ಗಿಫ್ಟ್. ನಮ್ಮ ಶಾಪಿಂಗ್ ಹೇಗಿತ್ತು? ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್.